ಎಲ್ರಿಗೂ ನಮಸ್ಕಾರ. ಬಂಧುಗಳೇ, ತುಮಕೂರು ಲೋಕಸಭಾ ಕ್ಷೇತ್ರದ ವಿವಿಧ ಮೂಲೆಯಿಂದ ತಾವೆಲ್ಲರೂ ಕೂಡ ಅಪಾರ ಸಂಖ್ಯೆಯಲ್ಲಿ ಇಂದು ನನ್ನ ನಾಮಪತ್ರ ಸಲ್ಲಿಕೆಗೆ ಆಗಮಿಸಿದೆ. ತಮ್ಮೆಲ್ಲರಿಗೂ ಕೂಡ ನನ್ನ ಕೋಟಿ ಕೋಟಿ ನಮಸ್ಕಾರಗಳು. ಈಗಾಗಲೇ ತಮ್ಮನ್ನೆಲ್ಲ ಉದ್ದೇಶಿಸಿ ನಮ್ಮ ನಾಯಕರು ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಮಾತಾಡೋರಿದ್ದಾರೆ. ಈಗಾಗಲೇ ನಮ್ಮ ನಾಯಕರುಗಳಾದಂತ ಸನ್ಮಾನ್ಯ ರಾಜಣ್ಣವರು, ಸನ್ಮಾನ್ಯ ವಾಸಣ್ಣವರು, ಸನ್ಮಾನ್ಯ ಮಯೂರ್ ಜಯಕುಮಾರ್ ಅವರು, ಸನ್ಮಾನ್ಯ ಗೌರಿಶಂಕರ್ ಅವರು, ಸನ್ಮಾನ್ಯ ಶಫಿ ಅಹಮದ್ ಅವರು, ಸನ್ಮಾನ್ಯ ನಿಕೇತ್ ರಾಜ್ ಅವರು ಮತ್ತೆ ಇವರೆಲ್ಲರೂ ಕೂಡ ತಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಮತ್ತೆ ಕಾಂತರಾಜ್ ಅವರು ಮತ್ತೆ ಅವರು ಕೂಡ ಮಾತನಾಡಿದ್ದಾರೆ. ಇವತ್ತು ನಮ್ಮ ಅಧ್ಯಕ್ಷರು ಮತ್ತೆ ಮಾಜಿ ಶಾಸಕರು ಕೂಡ ಕಿರಣ್ ಕುಮಾರ್ ಅವರು ಕೂಡ ಮಾತನಾಡಿದ್ದಾರೆ. ಎಲ್ಲರೂ ತಮ್ಮ ಎಲ್ಲ ವಿಚಾರಗಳನ್ನ ತಮ್ಮ ಮುಂದೆ ಬಿಟ್ಟಿದ್ದಾರೆ. ನಾನು ಹೆಚ್ಚು ಹೇಳೋಲ್ಲ. ನಮ್ಮ ನಾಯಕರು ಕೊನೆಯದಾಗಿ ತಮ್ಮ ಉದ್ದೇಶಿಸಿ ಮಾತನಾಡಿದ್ದಾರೆ. ಬಂಧುಗಳೇ, 5 ವರ್ಷಗಳ ಕಾಲ ನನ್ನನ್ನ 2014ರಿಂದ 2019ರವರೆಗೆ ತಾವು ಲೋಕಸಭಾ ಸದಸ್ಯನಾಗಿ ಆಯ್ಕೆ ಮಾಡಿದ್ವಿ. 5 ವರ್ಷಗಳಲ್ಲಿ ಇಡೀ ಕ್ಷೇತ್ರದ ಮೂಲೆ ಮೂಲೆಗೆ ಭೇಟಿ ಕೊಟ್ಟು ಕ್ಷೇತ್ರದ ಕಟ್ಟ ಕಡೆಯ ವ್ಯಕ್ತಿ, ಅತಿ ಕಡು ಬರುವ ನೇರವಾಗಿ ಒಬ್ಬ ಲೋಕಸಭಾ ಸದಸ್ಯರನ್ನ ನೇರವಾಗಿ ಸಂಪರ್ಕಿಸಬಹುದು, ನೇರವಾಗಿ ಫೋನ್ ನಲ್ಲಿ ಮಾತಾಡಬಹುದು, ನೇರವಾಗಿ ಭೇಟಿ ಮಾಡಬಹುದು, ನೇರವಾಗಿ ಅವರ ಸಮಸ್ಯೆಗಳನ್ನು ಹೇಳ್ಬಹುದು ಅಂತ ಅದು ಸಂಪೂರ್ಣವಾದಂತಹ ಸ್ವಾತಂತ್ರ್ಯವನ್ನ ಒಬ್ಬ ಲೋಕಸಭಾ ಸದಸ್ಯನಾಗಿ ಈ ಜಿಲ್ಲೆಯ ಜನರಿಗೆ ನಾನು ನೀಡಿದ್ದೇನೆ. ಬಂಧುಗಳೇ, ನಿಮ್ಮೆಲ್ಲರ ಜ್ವಲಂತ ಸಮಸ್ಯೆಗಳು ಇವತ್ತು ಈ ಕಲ್ಪತರು ನಾಡಿನ ತೆಂಗು ಬೆಳೆಗಾರರು ಅನುಭವಿಸ್ತಾ ಇದ್ದಂತಹ ನೋವು. ನಾನು ಲೋಕಸಭಾ ಸದಸ್ಯನಾಗಿದ್ದಾಗ 6,000 ರೂಪಾಯಿ ಕ್ವಿಂಟಲ್ಗೆ ಕೊಟ್ಟಿದ್ದಾಗ ನಾನು ಬಹಳ ವ್ಯಥೆಪಟ್ಟು ದುಃಖಪಟ್ಟು ಇವತ್ತು ಕೇಂದ್ರದ ಮೇಲೆ ಒತ್ತಡ ಹೇಳಲಿಕ್ಕೆ ಲೋಕಸಭೆಯಲ್ಲಿ 10,000 ಬಾರಿಯ ವಿಚಾರವನ್ನು ಚರ್ಚೆ ಮಾಡಿದೆ. ಲೋಕಸಭೆಯಲ್ಲಿ ಇವತ್ತು ಕೇಂದ್ರದ ಮಂತ್ರಿಗಳನ್ನ ಭೇಟಿ ಮಾಡಿದೆ, ಅಧಿಕಾರಿಗಳನ್ನ ಭೇಟಿ ಮಾಡಿದೆ, ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿದೆ. ಕೊನೆಗೆ ಅದು ನಾನು ಲೋಕಸಭಾ ಸದಸ್ಯನಾಗಿದ್ದಾಗ 6,000 ರೂಪಾಯಿ ಕ್ವಿಂಟಲ್ಗೆ ಬೆಳೆ ಇದ್ದಂತಹ ಕೊಬ್ಬರಿ 18,000 ರೂಪಾಯಿವರೆಗೂ ಹೋಯ್ತು. ಬಂಧುಗಳೇ, ಈಗ ಪುನಃ ಸಮಸ್ಯೆ ಶುರುವಾಗಿದೆ. ಕೊಬ್ಬರಿ ಬೆಳೆಗಾರರು, ತೆಂಗು ಬೆಳೆಗಾರರು ಸಂಕಷ್ಟಕ್ಕೆ ಇವತ್ತು 7,000 ರೂಪಾಯಿ ಬಂದಿದೆ. ಆದ್ರೆ ನಾನು ಪತ್ರಿಕಾಗೋಷ್ಠಿ ಮಾಡಿ, ನಾನು ಲೋಕಸಭೆಯಲ್ಲಿ ಇಲ್ಲ, ಪತ್ರಿಕಾಗೋಷ್ಠಿ ಮಾಡಿ ಎಲ್ಲ ಈ ರಾಜ್ಯದ ಸಂಸತ್ ಸದಸ್ಯರನ್ನ, ತುಮಕೂರಿನ ಸಂಸತ್ ಸದಸ್ಯರನ್ನ ಹೇಳ್ಕೊಂಡು ಮನವಿ ಮಾಡ್ಕೊಂಡೆ, ದಯಮಾಡಿ ನಮ್ಮ ರೈತರ ಪರವಾಗಿ ನೀವು ಲೋಕಸಭೆಯಲ್ಲಿ ಧ್ವನಿ ಮಾಡಿ, ದಯಮಾಡಿ ನಮ್ಮ ರೈತರ ಕಷ್ಟಕ್ಕೆ ನೀವು ಸ್ಪಂದಿಸಿ. ಇವತ್ತು ಪ್ರಧಾನಮಂತ್ರಿಗಳ ಮೇಲೆ ಒತ್ತಡ ರೈತರು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ ಅಂತ ಏನ ದುರಂತ. ಒಬ್ರೂ ಕೂಡ ವಿಚಾರ ಪ್ರಸ್ತಾಪ ಮಾಡಲಿಲ್ಲ, ಒಬ್ರೂ ಕೂಡ ಈ ಕೊಬ್ಬರಿ ಬೆಳೆಗಾರ, ತೆಂಗು ಬೆಳೆಗಾರರಿಗೆ ಕಣ್ಣೀರಿಸಲಿಲ್ಲ. ಇದು ಬಹಳ ಅನ್ಯಾಯ, ಈ ಜನರಿಗೆ ಮಾಡಿದಂತ ದ್ರೋಹ ಅಂತ ನಾನು ಕೂಡ ಭಾವನೆ ಮಾಡ್ತೀನಿ. ಬಂಧುಗಳ, ಅದಷ್ಟೇ ಅಲ್ಲ, ರೈತರ ಆತ್ಮಹತ್ಯೆ ವಿಚಾರ ಇರ್ಬೋದು, ರೈತರ ಸಾಲ ಮನ್ನಾ ವಿಚಾರ ಇರ್ಬೋದು, ಇವತ್ತು ನಮ್ಮ ಜಿಲ್ಲೆಯ ಅನೇಕ ಸಮಸ್ಯೆಗಳು, ರಸ್ತೆ ಇರ್ಬೋದು, ನೀರಾವರಿ ಯೋಜನೆಗಳಿರ್ಬೋದು, ಮತ್ತೆ ರೈಲ್ವೆ ಯೋಜನೆಗಳಿರ್ಬೋದು, ಆದಾಯ ಯೋಜನೆ ಬಗ್ಗೆ ನಾನು ಲೋಕಸಭೆಯಲ್ಲಿ ಮಾತಾಡ್ತೀನಿ. ನಮ್ಮ ರಾಜ್ಯದ ಸಮಸ್ಯೆ ಇವತ್ತು ಮೇಕೆದಾಟು ಯೋಜನೆ ಬಗ್ಗೆ ನಾವು ಮಾತಾಡ್ತೀನಿ. ನಾವು ಸಮಸ್ಯೆ, ಅದು ನಮ್ಮ ಸಮಸ್ಯೆ, ಅದ್ರ ಬಗ್ಗೆ ಕೂಡ ಲೋಕಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ವಿ. ಕೊಬ್ಬರಿ ಬೆಳೆಗಾರರು ಗುಲ್ಬರ್ಗ, ಬೀದರ್, ಆವಾಹನ ಬೆಳೆ, ಅದರ ಬಗ್ಗೆನೂ ಕೂಡ ಲೋಕಸಭೆಯಲ್ಲಿ ಮಾತಾಡ್ತೀವಿ. ಯಾಕೆಂದ್ರೆ ಇದು ನಮ್ಮ ನಾಡಿನ ಸಮಸ್ಯೆ, ನಮ್ಮ ರಾಜ್ಯದ ಸಮಸ್ಯೆ, ನಮ್ಮ ಜನಗಳ ಸಮಸ್ಯೆ. ನಾನು ಬರೀ ನಮ್ಮ ಜಿಲ್ಲೆಯ ಸಮಸ್ಯೆ ಅಷ್ಟೇ ಅಲ್ಲ, ರಾಜ್ಯದ ಸಮಸ್ಯೆ ಅಷ್ಟೇ ಅಲ್ಲ, ಈ ದೇಶದ ಅನೇಕ ಜ್ವಲಂತ ಸಮಸ್ಯೆಗಳ ಬಗ್ಗೆ ಲೋಕಸಭೆಯಲ್ಲಿ ನಿಮ್ಮೆಲ್ಲರ ಧ್ವನಿಯಾಗಿ ನಾನು ಮಾತನಾಡಿದ್ದೇನೆ ಅನ್ನೋದನ್ನ ನೀವು 16 ಬಾರಿ ತಾವು ನೋಡಿದ್ರಿ. 700ಕ್ಕೂ ಹೆಚ್ಚು ವಿಚಾರಗಳ ಬಗ್ಗೆ ಲೋಕಸಭೆಯಲ್ಲಿ ಪ್ರಶ್ನೆ ಮಾಡಿದ್ದೀನಿ. 120ಕ್ಕೂ ಹೆಚ್ಚು ವಿಚಾರಗಳ ಬಗ್ಗೆ ಲೋಕಸಭೆಯಲ್ಲಿ ಭಾಷಣ ಮಾಡಿದ್ದೀನಿ. ಇವತ್ತು 96ಕ್ಕೂ ಹೆಚ್ಚು ಪರ್ಸೆಂಟೇಜ್ ಲೋಕಸಭೆಯಲ್ಲಿ ಹಾಜರಿದ್ದೀನಿ. ಬಂಧುಗಳೇ, ನಾನು ಲೋಕಸಭಾ ಸದಸ್ಯನಾಗಿ ಇವತ್ತು ತಮ್ಮೆಲ್ಲರ ಆಶೀರ್ವಾದದಿಂದ ನಾನು ವಿಶ್ವಸಂಸ್ಥೆ, ಈ ದೇಶವನ್ನ ವಿಶ್ವಸಂಸ್ಥೆಯಲ್ಲಿ ಪ್ರತಿನಿಧಿಸ್ತಕ್ಕಂಥ ಕೆಲಸವನ್ನ ಕೂಡ ಮಾಡಿದ್ದೀನಿ. ಬಂಧುಗಳೇ, ಅದಷ್ಟೇ ಅಲ್ಲ, ಇವತ್ತಿಗಾಗಲೇ ನಿಕೇತ್ ರಾಜ್ ಅವರು ಹೇಳಿದ ರೀತಿಯಲ್ಲಿ ನಾವು ಇವತ್ತು HMT ಜಾಗ, ದಿವಂಗತ ಲಕ್ಕಪ್ಪನವರು ಮಾಡಿದಂತ HMT ಜಾಗ ದುರಂತವಾಗಿ ಬಿಚ್ಚೋಯ್ತು. ಆದ್ರೆ ಆ ಜಾಗದಲ್ಲಿ ಅದು ನಿಮ್ಮ ಸೊತ್ತು, 120 ಬೆಲೆ, 1,000 ಕೋಟಿ ಬೆಲೆ ಮಾಡ್ತಕ್ಕಂಥ ಸೊತ್ತು, ಅದು ನಿಮ್ಮ ಸೊತ್ತು. ಅದನ್ನ ನಿನ್ಗೊಳಿಸಿದ್ದೀನಿ, ನಾನು ಲೋಕಸಭಾ ಸದಸ್ಯ ನಿನ್ಗೊಳಿಸಿದ್ದೀನಿ. ಅದಷ್ಟೇ ಅಲ್ಲ, ಈ ಪ್ರಪಂಚ ನೋಡ್ತಕ್ಕಂಥ ಏನು ಇದು ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಇದೆ, ಅದನ್ನ ಭಾರತೀಯ ಬಾಹ್ಯಾಕಾಶ ಸಂಸ್ಥೆಯನ್ನ ಇವತ್ತು ಉತ್ಪಾದನಾ ಘಟಕ ಪ್ರಾರಂಭ ಆಗಿದೆ. ಬಂಧುಗಳೇ, ಸ್ಮಾರ್ಟ್ ಸಿಟಿ ತುಮಕೂರಿಗೆ ನಾನು ಲೋಕಸಭಾ ಸದಸ್ಯನಾಗುತ್ತಿದ್ದಂಥದ್ದು. ತುಮಕೂರಿನಿಂದ ಇವತ್ತು ಗುಬ್ಬಿ ಕಿತ್ತೂರವರೆಗೆ 4 ಪಥದ
ರಸ್ತೆ ಸುಮಾರು 3,200 ಕೋಟಿ ರೂಪಾಯಿಗಳು ಕೆಲಸ ಏನ್ ನಡೀತಾ ಇದೆ. ನಮ್ಮ ನಾಯಕರ ಮೂಲಕ ಅದನ್ನ ಗುಡ್ಲಿ ಪೂಜೆ ಮಾಡಿಸಿ ಇದು ಕೆಲಸ ನಡೀತಾ ಇದೆ. ಇವತ್ತೆಲ್ಲ ತಮಗೆ ಗೊತ್ತಿದೆ, ಪಾಸ್ಪೋರ್ಟ್ ಆಫೀಸ್ ಕೂಡ ತುಮಕೂರಿನಲ್ಲಿ ಬಂದಿದೆ. ಇದೆಲ್ಲವೂ ಕೂಡ ನಾನು ನಿಮ್ಮೆಲ್ಲ ಸದಸ್ಯರಾಗಿ ನಿಮ್ಮೆಲ್ಲರ ಧ್ವನಿಯಾಗಿ ನಾನು ಇವತ್ತು ಲೋಕಸಭೆಯಲ್ಲಿ ಕೆಲಸ ಮಾಡೋದ್ರ ಜೊತೆಗೆ ಇವತ್ತು ಯಾರು ಏನು ಈ ಜಿಲ್ಲೆಯನ್ನು ಅಭಿವೃದ್ಧಿ ಕೂಡ ಮಾಡಿದ್ದೀನಿ. ಬಂಧುಗಳೇ, ನಾನು ಇಷ್ಟೇ ಹೇಳುದು, 5 ವರ್ಷಗಳ ಕಾಲ ಒಬ್ಬ ಸಂಸತ್ ಸದಸ್ಯರಿಗೆ ಅವಕಾಶ ಮಾಡಿಕೊಟ್ರಿ. 5 ವರ್ಷಗಳ ಕಾಲ ನಿಮ್ಮ ಧ್ವನಿಯನ್ನ ಪಾರ್ಲಿಮೆಂಟ್ ಅಲ್ಲಿ ಎತ್ತಿಲ್ಲ. 5 ವರ್ಷಗಳ ಕಾಲ ನಾನು ಪುಸ್ತಕಂತ ಒಂದು ಕೆಲಸವನ್ನ ಈ ಜಿಲ್ಲೆಯಲ್ಲಿ ಮಾಡಿಲ್ಲ. ಆದ್ರೆ ಇನ್ನೊಬ್ಬ ಅಭ್ಯರ್ಥಿಯನ್ನ ಹೊರಗಡೆಯವ್ರನ್ನ ಕರ್ಕೊಂಡಿದ್ದೀವಿ. ಅವ್ರು ಏನಪ್ಪ ಒಂದೇ ಅಜೆಂಡಾ, ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು, ಅದಕ್ಕೆ ನನಗೆ ಓಟ್ ಕೊಡಿ ಅಂತಾರೆ. ಅದೆಲ್ಲ ಈ ಜಿಲ್ಲೆಗೆ ನೀನ್ ಏನ್ ಮಾಡ್ತೀಯ, ಈ ಜಿಲ್ಲೆ ಜಗತ್ಪುರಿಯಾಗಿ ನೀನ್ ಏನ್ ಕೆಲಸ ಮಾಡ್ತೀಯ ಅಂತ ಹೇಳ್ಬೇಕಾಯ್ತು. ಬಂಧುಗಳೇ, ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ, ಸನ್ಮಾನ್ಯ ಶಿವಕುಮಾರ್ ಅವರ ನೇತೃತ್ವದ ನಮ್ಮ ಪಕ್ಷ ಅತ್ಯಂತ ಸದೃಢವಾಗಿ ಇವತ್ತು ಜನರ ಸಂಕಷ್ಟಗಳಿಗೆ ಸ್ಪಂದಿಸತಕ್ಕಂತ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾರೆ. ಅನೇಕ ಯೋಜನೆಗಳು ಗೊತ್ತಿದೆ. ನಮ್ಮ ನಾಯಕರಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಮತ್ತೆ ನಮ್ಮ ಡಾಕ್ಟರ್ ಅಂತ ರಾಜಣ್ಣವರು, ವಾಸಣ್ಣವರು, ಷಡಕ್ಷರಿಯು ಕೂಡ ಅವರು ಕೂಡ ಬಂದು ಇವತ್ತು ಹುಷಾರಿಲ್ಲ ಅಂತ ಇದ್ದಾರೆ. ಅವರು ಕೂಡ ಷಡಕ್ಷರಿ ಇರ್ಬೋದು. ಮತ್ತೆ ನಮ್ಮ ಮಾಜಿ ಶಾಸಕರ ಕಿರಣ್ ಕುಮಾರ್ ಕಾಂತರಾಜ್ ಅವರು ಇರ್ಬೋದು, ಗೌರಿಶಂಕರ್ ಅವರು ಇರ್ಬೋದು, ಇಲ್ಲೇನು ರಫೀಕ್ ಅಹಮದ್, ಶಫಿ ಅಹಮದ್, ಮತ್ತೆ ಮತ್ತೊಬ್ಬ ನಾಯಕರಂತ ಇಕ್ಬಾಲ್ ಅಹಮದ್, ಇವರೆಲ್ಲರೂ ಕೂಡ ಒಗ್ಗಟ್ಟಾಗಿ ನನ್ನನ್ನು ಗೆಲ್ಲಿಸಬೇಕು ಅಂತ ತಾವು ಕಂಕಣ ಬದ್ಧರಾಗಿದ್ದಾರೆ. ನಿಮ್ಮ ಒಂದು ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ, ನನಗೆ ಮತ್ತೊಂದು ಅವಕಾಶವನ್ನು ಕೊಡಿ. ನಿಮ್ಮೆಲ್ಲರ ಧ್ವನಿಯಾಗಿ ಅತ್ಯಂತ ಸಮರ್ಥವಾಗಿ ನಾನು ಲೋಕಸಭೆಯಲ್ಲಿ ನಾನು ನಿಮ್ಮನ್ನು ಪ್ರತಿನಿಧಿಸ್ತೀನಿ. ಈ ಜಿಲ್ಲೆಗೆ ಬೇಕಾಗಿರ್ತಕ್ಕಂಥ ಅನೇಕ ಯೋಜನೆಗಳನ್ನ ಇವತ್ತು ಈ ಜಿಲ್ಲೆಗೆ ತರ್ತಕ್ಕಂಥದ್ದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಅದಷ್ಟೇ ಅಲ್ಲ, ನಮ್ಮ ನಾಯಕರಿಗೆ ಗೌರವ ತರ್ತೀನಿ. ನೀವು ನಮ್ಮ ಈ ಜಿಲ್ಲೆಯ ಜನರು, ಜನಸಾಮಾನ್ಯರು, ನೀವೇನು ನನ್ನ ಮೇಲೆ ಭರವಸೆ ಇಟ್ಕೊಂಡ್ರಿ, ನಂಬಿಕೆ ಇಟ್ಕೊಂಡಿರಿ, ವಿಶ್ವಾಸ ಇಟ್ಕೊಂಡಿರಿ, ಆ ನಂಬಿಕೆಗೆ ಯಾವತ್ತೂ ಕೂಡ ದ್ರೋಹ ಬಗೆಯಲ್ಲ, ಯಾವತ್ತೂ ಕೂಡ ದ್ರೋಹ ಬಗೆಯಲ್ಲ. ನಿಮ್ಮ ಗೌರವವನ್ನ ಲೋಕಸಭೆಯಲ್ಲಿ ಎತ್ತಿರ್ತಕ್ಕಂಥ ಕೆಲಸವನ್ನ ಅತ್ಯಂತ ಸಮರ್ಥವಾಗಿ ಮಾಡ್ತೀನಿ. ನನಗೆ ಮತ್ತೊಂದು ಅವಕಾಶವನ್ನು ತಾವು ಕೊಡಬೇಕು ಅಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.